ತಾಲೂಕಿನ ಮದ್ದೂರು ಗ್ರಾಮದ ಇರ್ತಕ್ಕಂಥ ಭೀಮಾನಂದ ಮಠ ಅಂತ ಹೇಳ್ಬೋದು. ಈ ಅಜ್ಜಾರು ಕೂಡ ಮೊದಲು ಒಡ್ರಟ್ಟಿಯಿಂದ ಮದ್ದೂರು ಗ್ರಾಮದಲ್ಲಿದ್ದರು. ಅಲ್ಲಿಂದ ಏನಪ್ಪ ಅಂತಂದ್ರೆ ಒಂದು ಆಕಸ್ಮಿಕವಾಗಿ ನಮ್ಮ ಗ್ರಾಮಕ್ಕೆ ಬಂದಾಗ ಇಲ್ಲಿ ಒಂದು ಸ್ಥಳವನ್ನು ನೋಡಿ ಅವ್ರಿಗೇನಪ್ಪ ಅಂತಂದ್ರೆ ಇದು ಒಂದು ತಪಗೊಂಡಗೈಲಕ್ಕೆ ಸೂಕ್ತವಾದ ಸ್ಥಳ ಅಂತ ತಿಳ್ಕೊಂಡು ಈ ಸಿದ್ದೇಶ್ವರ ಕೊಳದಲ್ಲಿ 14 ತಿಂಗಳ ಕಾಲ ಏನಪ್ಪ ಅಂತಂದ್ರೆ ತಪಗೊಂಡಗೈದ್ರು. ಆ ತಪಗೊಂಡಗೈದಾಗ ನಮ್ಗೆ ಭಯ ಉಂಟಾಯಿತು. ಈ ಅಜ್ಜಾರು ಏನಾಗುತ್ತೆ ಅಂತಕ್ಕಂಥ ನಮ್ಗೆ ಭಯ ಉಂಟಾಗಿತ್ತು. ಅದೇ ಒಂದು ಸಂದರ್ಭದಲ್ಲಿ ಮಹಾಶಿವರಾತ್ರಿ ನಿಮಿತ್ತವಾಗಿ ಅಜ್ಜಾರು ಏನು ಮಾಡಿದಪ್ಪ ಅಂದ್ರೆ ಮೌನವಾಗಿದ್ದರು, ಮಾತನಾಡ್ತಿಲ್ಲ. ಅವ್ರೇನಪ್ಪ ಅಂದ್ರೆ ಗವಿ ಒಳಗೆ ಸಂಪೂರ್ಣವಾಗಿ ಅವ್ರನ್ನ 14 ತಿಂಗಳು ಮುಚ್ಚಿ ಏನಪ್ಪ ಅಂದ್ರೆ ಪ್ಯಾಕ್ ಮಾಡಿದ್ವಿ. ಎಲ್ಲೂ ಕೂಡ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಕೂಡ ಗಾಯ ಇರಲಿಲ್ಲ. ಆ ಸಂದರ್ಭದಲ್ಲಿ ಏನಪ್ಪ ಅಂತಂದ್ರೆ ನಮ್ಗೆ ಭಯ ಉಂಟಾಗಿ ಚೆನ್ನಾಗಿತ್ತು. ಅದರಿಂದ ಏನಾದ್ರು ಬೇಕಾಯ್ತಂದ್ರೆ ಒಂದು ಕಿಂಡಿಯನ್ನು ಮಾಡಿದ್ದೀವಿ. ಆ ಕಿಂಡಿಯ ಮೂಲಕ ಏನಪ್ಪ ಅಂದ್ರೆ ಧಾರವಾಡ ಕಟ್ಟಿದಾಗ ಗಂಟೆಯನ್ನು ಹೊಡ್ತಾ ಇದ್ವಿ. ಆ ಗಂಟೆಯನ್ನು ಕೇಳಿದಾಗ ಆ ಗಂಟೆ ಬಂತಲೂ ನನಗೆ ಅದನ್ನೇ ಕೊಡ್ತಾರಂತಕ್ಕಂಥ ಅಷ್ಟೇ ನಾವು ಮಾತನಾಡ್ಬೇಕಿಲ್ಲ, ಮೌನವಾಗಿರ್ತಿದ್ರು. ಅವ್ರ ಚೀಟಿಯ ಮೂಲಕ ಬರೆದು ನಮಗೆ ಕೊಡ್ತಾ ಇದ್ರು. ಹಂಗೆ ಏನಪ್ಪ ಅಂತಂದ್ರೆ ಒಂದು ದಿನ ಮಹಾಶಿವರಾತ್ರಿ ದಿನ ಏನಪ್ಪ ಅಂದ್ರೆ ಒಂದು ಚೀಟಿಯನ್ನು ಬರೆದು ನನ್ನ ಮಹಾಪ್ರಸಾದ ಕೊಡ್ತೀನಿ ತೆಗೆದುಕೊಳ್ಳ್ರಿ ಅಂತಂದ್ರೆ ನಮ್ಮ ತಲೆಯಾಗ ಏನಪ್ಪ ಅಂದ್ರೆ ಮಹಾಪ್ರಸಾದ ಕೊಡ್ತಾರೆ ಅಂದ ತಕ್ಷಣ ಈ ಆಧುನಿಕ ನಂಬಲಿಲ್ಲ ನಾವು. ಮಹಾಪ್ರಸಾದ ಕೊಟ್ಟ ತಕ್ಷಣ ಇನ್ನೂ ಸ್ವಲ್ಪ ಅಂಗಾರ ಕೊಡ್ತಿರ್ಬೋದು ಹಣೆ ಎತ್ಕೊಳ್ಳೋಕೆ ನಾವು ತಿಳ್ಕೊಂಡಿದ್ದೀವಿ. ಅವ್ರು ಏನು ಮಾಡಿರಪ್ಪ ಅಂತಂದ್ರೆ ಕಡುಬ ಮತ್ತು ಅನ್ನವನ್ನು ನಮಗೆ ಕೊಟ್ಟರು. ಆ ಕಡುಬ ಮತ್ತು ಅನ್ನವನ್ನು ಕೊಟ್ಟಾಗ ಅದನ್ನು ನಾವೆಲ್ಲ ಜನರಿಗೆ ಹೇಳಿದ್ವಿ. ಜನರಿಗೆ ಹೇಳಿದಾಗ ಏನಪ್ಪ ಅಂದ್ರೆ ಜನರು ಯಾರು ನಂಬಲಿಲ್ಲ ಅದನ್ನು. ಅವಾಗ ಮತ್ತೆ ನಾವು ಅಜ್ಜಾರಿಗೆ ಹೇಳಿದ್ವಿ, ಅಜ್ಜಾರ ಇದು ನಂಬ್ತಾ ಇಲ್ಲ ಜನ, ಈಗ ಹೇಗೆ ಮಾಡೋದು ಅಂದಾಗ ಇಲ್ಲ ನಾನು ಮತ್ತೊಂದು ಪವಾಡ ಮಾಡ್ತೀನಿ ಅಂತ ಹೇಳಿಕೆ ಏನು ಮಾಡಿದಪ್ಪ ಅಂದ್ರೆ ಯುಗಾದಿಯ ಪಾಡೆ ನಿಮಿತ್ತವಾಗಿ ನಾನು ಮತ್ತೆ ಪವಾಡ ಮಾಡ್ತೀನಿ, ನನ್ನ ಬೆಳಗ್ಗೆ 4 ಗಂಟೆಗೆ ಗಂಟೆ ಹೊಡಿತೀನಿ, ನೀವೆಲ್ಲ ಜನರನ್ನು ಕೂಡಿಸ್ರಿ ಅಂತ ಕ್ಯಾರ ಅಜ್ಜಾರನ್ನು ಹೇಳಿದಾಗ ನಾವು ಅದೇ ಪ್ರಕಾರವಾಗಿ ನಮಗೂ ಭಯ ಇತ್ತು. ಯಾಕಂದ್ರೆ ಈ ಆಧುನಿಕ ಯುಗದಲ್ಲಿ ಇದೇ ಪವಾಡ ಸಾಧ್ಯ ಅಂತ ನಮಗೆ ಭಯ ಇತ್ತು. ಯಾಕಂದ್ರೆ ನಾವು ಸೇವಕರಾಗಿದ್ದೀವಿ. ಯಾಕಂದ್ರೆ ಆ ಗುಹೆಗೆ ಎಲ್ಲೂ ಕೂಡ ದಾರಿ ಇರೋಕ್ಕಿಲ್ಲ. ಅಂತಾದ್ರೆ ನೀವು ಹೇಗೆ ಕೊಡ್ತಾರೆ ಅಂತಕ್ಕಂಥ ದೃಷ್ಟಿ ನಮ್ಮ ತಲೆಯೊಳಗಿತ್ತು. ಆದರೂ ಕೂಡ ನಾವು ಬೈದಿಂದ ಅಜ್ಜಾರು ಹೇಳ್ಯಾರಪ್ಪ ಅಂದ್ರೆ ಏನೋ ಮಾಡ್ತಾರೆ ಅಂತ ದೃಷ್ಟಿಕೊಂಡು ಏನು ಮಾಡಿಪ್ಪ ಅಂದ್ರೆ ರಾತ್ರಿ ಬೆಳತಾನ ಏನು ಮಾಡಿದೀಪ್ಪ ಅಂದ್ರೆ ಒಂದು ಜಾಗರಣೆ ಪ್ರಾರಂಭಿಸಿದ್ವಿ. ಅದೇ ಸಮಯಕ್ಕೆ ಅಜ್ಜಾರು ಏನು ಮಾಡಿದಪ್ಪ ಅಂದ್ರೆ ಕರೆಕ್ಟ್ 4 ಗಂಟೆಗೆ ಗಂಟೆಯನ್ನು ಹೊಡೆದ್ರು, ಒಂದು ಚೀಟಿಯನ್ನು ಕೊಟ್ಟರು. ಏನು ಮಾಡಿದಪ್ಪ ಅಂತಂದ್ರೆ ನನಗೆ ಮುಚ್ಚಿದಿರಲ್ಲ ಒಂದು ಪೈಪ್ನ ಆಕಾರದಲ್ಲಿ ಒಂದು ಹೋಲನ್ನು ಮಾಡ್ರಿ ಅಂತ ಕೇಳ ಆದೇಶ ಕೊಟ್ಟು ನಾವು ಪವಾಡ ಮಾಡ್ತೀನಿ ಆದೇಶ ಕೊಟ್ಟರು. ಅವಾಗ ನಮಗೆಲ್ಲರಿಗೂ ಆಶ್ಚರ್ಯ ಏನಪ್ಪ ಅಂತಂದ್ರೆ ಆ ಒಂದು ಗವಿಯಲ್ಲಿ ನಾವಿನ ಒಳಗೆ ಕುಂತ್ರೆ ಅಷ್ಟು ಸೆಕೆ ಒಂದಿರಪ್ಪ ನಮ್ಗೆ ಕೊಡ್ತಕ್ಕಂಥ ಅರಿವು ಕೂಡ ಅಷ್ಟು ಸುಟ್ಟು ಹೋಗ್ತಿತ್ತು. ಅಂಥ ಸೆಕೆಯಲ್ಲಿ ಕೂಡ ಅಜ್ಜಾರಿದ್ದು ಅವ್ರೇನು ಮಾಡಿದಪ್ಪ ಅಂದ್ರೆ ಬೆಳಗಿನ 4 ಗಂಟೆಗೆ ನಮಗೆ ಕೊಟ್ಟಿರ್ತಕ್ಕಂಥ ಪ್ರಸಾದ ಏನಪ್ಪ ಅಂದ್ರೆ ಬಕೆಟ್ ಗಂಟಲೆ ನಮಗೆ ಚಿತ್ರಾನ್ನ ಕೊಟ್ಟರು. ಚಿತ್ರಾನ್ನ ಕೊಟ್ಟ ತಕ್ಷಣ ಮೊಸರನ್ನ ಕೊಟ್ಟರು, ಉಪ್ಪಿಟ್ಟು ಮತ್ತು ಏನಪ್ಪ ಅಂದ್ರೆ 3-4 ಇರ್ತಕ್ಕಂಥ ಅಡುಗೆಯನ್ನು ಕೊಟ್ಟರು. ಅದನ್ನು ಕೊಟ್ಟ ತಕ್ಷಣ ನಾವು ಜನಸಂಖ್ಯೆ ಭಯಂಕರ ಜನಸಂಖ್ಯೆ ಸೇರಿತ್ತು. ಆದರೆ ನಾವು ಮಾಡ್ತಕ್ಕಂಥ ಅಡುಗೆ ಒಂದೇ ಕೊಪ್ಪರಿ. ನಾವು ಅಜ್ಜಾನ ಕೇಳಿದ್ವಿ, ಅಜ್ಜಾರ ಮಂದಿ ಮಾತ್ರ ಭಾಳ ಕುಡಿಯೋದ ಆ ಅಡುಗೆಯನ್ನು ನಾವೇನಪ್ಪ ಅಂದ್ರೆ ಅಡಿಗೆ ಕಡಿಮೆ ಹೆಂಗೆ ಮಾಡೋದು ಅಂದಾಗ ಅಜ್ಜಾರು ಹೇಳಿದ್ರು ನನಗೆ ಕೊಟ್ಟಿರಲಿಲ್ಲ ಆ ಪ್ರಸಾದ ಅವು ಹಾಕಿರ್ತಂದಾಗ ಆ ಪ್ರಸಾದವನ್ನು ಹಾಕಿದಾಗ ಇಡೀ ಎಲ್ಲ ಜನ ಉಂಡ್ರು ಕೂಡ ಇನ್ನೂ ಅಡಿ ಉಳಿದಿತ್ತು ನಮ್ಗೆ. ಆ ಪ್ರಸಾದವನ್ನು ತಿಂದ ಅದೀಪ ಅಂದ್ರೆ ಅಂಥ ಒಂದು ಪವಾಡವನ್ನು ಈ ಜೀವನ ಮಾಡಿದರು. ಅದನಂತರ ಮತ್ತೆ ಒಂದಷ್ಟು ದಿನ ಬಿಟ್ಟು ನಂತರ ನಾವು ಭಯ ಉಂಟಾಗ್ತದೆ. ಅಜ್ಜಾರ ನೀವು ನಿಭಸ್ತೀವಿ, ನಿಮ್ಗೆ ಏನಾಗ್ತದೆ ಅಂತಕ್ಕಂಥ ಭಯ ನಮ್ಗೆ ಚಲೋ ಆಯಿತು. ಅವ್ರೇನು ಮಾಡ್ತಾರೆ ಇಲ್ಲ ನಾನು ಇನ್ನೊಂದು ಪವಾಡ ಮಾಡ್ತೀನಿ ಅಂತ ಕೇಳ ಮತ್ತೊಂದು ಸಾರಿ ಏನು ಮಾಡಿರಪ್ಪ ಅಂತಂದ್ರೆ ಎಲ್ಲ ತಪ್ಪು ಕರೆಸಿದ್ರು, ಸರ್ಶೀಟನ್ನು ಕರೆಸಿದ್ವಿ. ಅಂದರೆ ಸುಳ್ಳು ಚೆನ್ನಾಗಿತ್ತು ಅಂತ ನೋಡೋಣ ಅಂತ ಪ್ರಯೋಗ ಮಾಡೋಕ್ಕಂತ ಕೇಳ ಅಜ್ಜಾರ ಕರೆಸಿದಾಗ ಅವರು ಕೂಡ ಅವಾಗ ಏನು ಮಾಡಿರಪ್ಪ ಅಂತಂದ್ರೆ ಜಸ್ಟ್ ಈಗ ಹಣ್ಣು ಹರಿದಿರ್ತೀವಲ್ಲ ಈ ಮೋಸಂಬಿ ಹಣ್ಣನ್ನು ಈ ಹರಿದಾಗ ಜಸ್ಟ್ ಅದಕ್ಕೆ ತುಂಬಿರ ಸಾಗಿರುತ್ತಲ್ಲ ಅಂಥವ್ರು ಅದು ಕೂಡ ಬೆಳಗ್ಗೆ 4 ಗಂಟೆಗೆ 500ಕ್ಕಿಂತ ಹೆಚ್ಚು ಏನಪ್ಪ ಅಂದ್ರೆ ನಮಗೆ ಮೋಸಂಬಿ ಹಣ್ಣನ್ನು ಅವರು ಆ ತಮ್ಮ ಪವಾಡಗಳು ಕೊಟ್ಟರು. ಅಷ್ಟೇ ಅಲ್ಲದೆ ಏನಪ್ಪ ಅಂತಂದ್ರೆ ಇನ್ನು ಆ ಪತ್ರಿಕಾಯಿ ಮತ್ತು ಆಮೇಲೆ ಇದನ್ನೇನಪ್ಪ ಅಂದ್ರೆ ತಿನ್ನು ಎಲೆ ನಾವು ಇಳಿದಿರ್ತೇವಲ್ಲ ಇಳಿದಲ್ಲಿ ಕೂಡ ಏನಪ್ಪ ಅಂದ್ರೆ ಎಲೆ ಕೊಟ್ಟರು. ಆ ಒಂದು ಪವಾಡ ಮಾಡ್ತಕ್ಕಂಥ ಅಜ್ಜಾರು ಇವತ್ತು ಯಾಕಪ್ಪ ಅಂದ್ರೆ ಈ ಒಂದು ಮಲ್ಲೂರು ಗ್ರಾಮಕ್ಕೆ ಸರಿಯಾದ ಮಾರ್ಗದಲ್ಲಿ ಕಾರಣದಿಂದ ಇಂಥ ಋಷಿಮುನಿಗಳು ಏನಪ್ಪ ಅಂತಂದ್ರೆ ಹೊರಗಡೆ ಪ್ರಚಾರ ಆಗೋದಕ್ಕೆ ಏನಪ್ಪ ಅಂದ್ರೆ ಕಾರಣ ಆಗ್ಯದ. ಅಂತ ಈ ಒಂದು ಋಷಿಮುನಿಗಳ ತತ್ವಜ್ಞಾನಿಗಳ ಇಂಥ ಆಧುನಿಕ ಯುಗದಲ್ಲಿ ಇಂಥ ಒಂದು ಋಷಿಮುನಿಗಳು ಇದಾರಪ್ಪ ಅಂತಂದ್ರೆ ಈ ಮದ್ದೂರು ಗ್ರಾಮ ಹೃದಯಕ್ಕೂ ಏನಪ್ಪ ಅಂದ್ರೆ ಪುಣ್ಯ ಮಾಡಿದ ಇಂಥ ಒಂದು ಪುಣ್ಯಕ್ಷೇತ್ರವ ಇದೇನಪ್ಪ ಅಂದ್ರೆ ಪ್ರತಿದಿನ ಗೊತ್ತಾಗಿ ಈ ಒಂದು ಶರಣರ ಒಂದು ಆಶೀರ್ವಾದ ನಮಗೆಲ್ಲರಿಗೂ ಇರಲಿ ಅಂತಕ್ಕಂಥದ್ದು ಈ ಗ್ರಾಮದ್ದು. ಈ ಗ್ರಾಮದಲ್ಲಿ ಮತ್ತೆ ಇನ್ನೊಂದು ವಿಶೇಷ ಅಂತ ಈಗಾಗಲೇ ಹೇಳಿದ್ದೀನಿ, ಶರಣರ ಬಾವಿ ಅಂತ ಕರಿತೀವಿ. ಆ ಶರಣರ ಬಾವಿಗೆ ಆಡು ಭಾಷೆಯಲ್ಲಿ ಏನಪ್ಪ ಅಂದ್ರೆ ಕೊರಣರ ಬಾವಿ ಅಂತ ಕರಿತೀವಿ. ಯಾಕಂದ್ರೆ ಈ ಎಲ್ಲ ಶರಣರ ಆಶೀರ್ವಾದ ಈ ಬಾವಿಗಿದೆ. ಆ ಬಾವಿ ನೀರನ್ನು ಸ್ನಾನ ಮಾಡಿದ್ರೆ ನಮಗಿರ್ತಕ್ಕಂಥ ಎಲ್ಲವೂ ಕೂಡ ರೋಗಗಳು ಕೂಡ ಕಶಮಲವಾಗ್ತವ. ಅದೇ ರೀತಿಯಾಗಿ ನಮ್ಮೂರಿನ ಪ್ರಮುಖ ದೇವಸ್ಥಾನ ಅಂದರೆ ಅದು ಸಿದ್ದೇಶ್ವರ ದೇವಸ್ಥಾನ ಆ ಭಾಗದಲ್ಲಿದೆ. ಅಲ್ಲಿ ಹೋಗಿ ಅಜ್ಜ ಕುಂತಿರ್ತಕ್ಕಂಥ ಒಂದು ಸ್ಥಳವನ್ನು ನಿಮಗೆ ತೋರಿಸ್ತೀವಿ. ಅದು ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ಅಲ್ಲಿ ಮುಂದಿನ ವಿಡಿಯೋಲಿ ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಇದು ಮಳೆ ಈಶ್ವರಲಿಂಗ ಅಂತ. ಈ ಒಂದು ಮಳೆ ಈಶ್ವರಲಿಂಗ ಎಲ್ಲಿಪ್ಪ ಅಂತಂದ್ರೆ ಮುನ್ನೊಳ್ಳೆಯ ಪಂಚಲಿಂಗೇಶ್ವರ ಈ ಮಾರ್ಗವಾಗಿರ್ತಕ್ಕಂಥ ಒಂದು ಗವಿ ಅಂತ ಹೇಳ್ಬೋದು. ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಇಲ್ಲಿ ಒಂದು ತಪವನ್ನಗೈದು ಬೆಳಗಿನ ಜಾವ 4 ಗಂಟೆಗೆ ಎದ್ದು
ಇಲ್ಲಿ ಈ ದೇವಸ್ಥಾನಕ್ಕೆ ಬಂದು ತಪೋವನ ಗೈದ ನಂತರ ಏನು ಮಾಡ್ತಿತ್ತು ಅಂತಂದ್ರೆ ಅದೇ ಗವಿ ಮಾರ್ಗವಾಗಿ ಏನು ಮಾಡ್ತಿತ್ತಪ್ಪ ಅಂದ್ರೆ ಮುನ್ನೋಳೆ ಗ್ರಾಮಕ್ಕೆ ಇದು ಮುನ್ನೋಳೆ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು ಅಂತಕ್ಕಂಥ ಇತಿಹಾಸ ಇದೆ. ಯಾಕಂದರೆ ಈಗ ಆ ಗವಿ ಒಳಗಡೆ ಮುಚ್ಕೊಂಡಿದೆ. ಏಕೆಂದರೆ ನಾವು ಪ್ರಯೋಗ ಮಾಡಿದಾಗ ಒಂದು ಕೋಳೆ ಮತ್ತು ಒಂದು ಬೆಕ್ಕವನ್ನು ಬಿಟ್ಟಾಗ ಆ ಬೆಕ್ಕ ಮತ್ತು ಕೋಳೆಗಳು ಏನಪ್ಪ ಅಂದ್ರೆ ಆ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಒಳಪಟ್ಟಿದ್ದು ಅಂತಕ್ಕಂಥ ಮಾರ್ಗವಿದೆ. ಏನಾಗಿದೆಪ್ಪ ಅಂತಂದ್ರೆ ಆಧುನಿಕ ಯುಗದಲ್ಲಿ ಇವತ್ತು ನಾವು ಅಲ್ಲೇ ಕಾಲುವೆಗಳನ್ನು ಮಾಡಿದಾಗ ಕೆಲವು ಗವಿಗಳು ಮುಚ್ಕೊಂಡು ಹೋಗಿದ್ದಾವೆ. ಆದರೂ ಕೂಡ ಇಂದಿನ ಒಂದು ತಜ್ಞರ ಇತಿಹಾಸ ನೋಡಿದಾಗ ಇಲ್ಲೇನಪ್ಪ ಅಂತಂದ್ರೆ ಇದು ಮದ್ದೂರು ಗ್ರಾಮದ ಇತಿಹಾಸವನ್ನು ಹೇಳ್ತದೆ. ಇಲ್ಲಿ ಋಷಿಮುನಿಗಳ ಒಂದು ತಪೋಗಿದ ನಾಡು ಅಂತಕ್ಕಂಥದ್ರಲ್ಲಿ ಯಾವುದೇ ಸುಳಿಲ್ಲ. ಇಲ್ಲಿ ಸವದತ್ತಿ ತಾಲೂಕಿನ ರಾಜರಾಗಿರ್ತಕ್ಕಂಥ ರಟ್ಟರ ಆಡಳಿತ ಈ ರಾಜರು ಕೂಡ ಈ ಒಂದು ದೇವಸ್ಥಾನದ ತಮ್ಮ ಮನೆಯನ್ನು ಮಾಡಿಕೊಂಡು ಇಲ್ಲಿ ಅವರು ಕುದುರೆ ಮೂಲಕ ಏನಪ್ಪ ಅಂದ್ರೆ ಪ್ರತಿ ವರ್ಷ ಈ ದೇವಸ್ಥಾನಕ್ಕೆ ಬಂದು ಇಲ್ಲಿ ಒಂದು ತಪೋವನ ಕೈತಿದ್ರು ಅಂತಕ್ಕಂಥ ಇತಿಹಾಸ ಇದೆ. ಈ ಒಂದು ದೇವಸ್ಥಾನ ಮುಂದೆ ಅಲ್ಲೇ ಕೊಳಸಿದ್ದೇಶ್ವರ ಅಂತಕ್ಕಂಥ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಶ್ರೀ ವಿಮಾನರಾಜ ಅಂತಕ್ಕಂಥವರು ಒಂದು ಗವೆಯಲ್ಲಿ ತಪೋವನ ಕೈತಾ ಇದ್ದರು. ಈಗ ಆ ಗವೆಯನ್ನು ನಾವು ಕಡಿದು ಏನು ಮಾಡಿದ್ದೀವಪ್ಪ ಅಂತಂದ್ರೆ ಆ ದೇವಸ್ಥಾನ ನಿರ್ಮಾಣ ಮಾಡಿದ್ದೀವಿ. ಆ ದೇವಸ್ಥಾನ ಹೀಗಿದೆ. ಆ ವಿಮಾನರಾಜರು ಹೋಗಿರ್ತಕ್ಕಂಥ ಒಂದು ಗವೆ ತೋರಿಸ್ತಾ ಇದ್ದಾನೆ. ನಾಳೆ ತೋರಿಸ್ತಕ್ಕಂಥ ಅದರವರು ಈ ಒಂದು ದೇವೊಳಗೆ ತಪೋವನಗೈತಾ ಇದ್ರು. 14 ತಿಂಗಳ ಕಾಲ ತಪೋವನಗೈದರು. ಈಗ ಆ ಗೋಡೆಯನ್ನು ಒಡೆದು ನಾವು ಹೊಸ ಮತ್ತೆ ದೇವಸ್ಥಾನ ಕಟ್ಟಿದ್ದೀವಿ. ಈಗ ಅಜ್ಜರು ಅಲ್ಲೇ ಹೊರಗಡೆ ಏನಪ್ಪ ಅಂದ್ರೆ ಒಂದು ಬಿಲ್ಡಿಂಗನ್ನು ಕಟ್ಟಿ ಅವರಿಗೆ ವಾಸಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಈ ಒಂದು ಗವಿಯಲ್ಲಿ ಅವರು 14 ತಿಂಗಳ ಕಾಲ ಏನಪ್ಪ ಅಂತಂದ್ರೆ ತಪೋವನಗೈದು ಒಂದು ಪವಾಡವನ್ನು ಮಾಡಿದಿರತಕ್ಕಂಥದ್ದು. ಈ ಹೊರಗಡೆ ಇದಕ್ಕೆ ಎಲ್ಲೂ ಕೂಡ ಮಾರ್ಗ ಇರಲಿಲ್ಲ. ಆದರೆ ಏನಪ್ಪ ಅಂದ್ರೆ ಹುಳ ಉಪ್ಪಡಿ ಬರಬಾರ್ದು ದೃಷ್ಟಿ ಇಟ್ಕೊಂಡು ನಾವು ಮಾಡಿದ್ವಿಪ್ಪ ಅಂತಂದ್ರೆ ಆ ಒಂದು ಸಿಮೆಂಟ್ಲಿ ಅದನ್ನು ಪ್ಯಾಕ್ ಮಾಡಿದ್ದೀವಿ. ಈ ಒಂದು ಇದರೊಳಗೆ ಆ ವಿಮಾನದಾರರು 14 ತಿಂಗಳ ಕಾಲ ಏನಪ್ಪ ಅಂದ್ರೆ ತಪೋವನಗೈದು ಒಂದು ಪವಾಡವನ್ನು ಮಾಡಿದ್ದಾರೆ ಅಂತಕ್ಕಂಥ ಇತಿಹಾಸವನ್ನು ನಾವು ಹೇಳ್ಬೋದು. ಇದಕ್ಕೆ ಎಲ್ಲೂ ಕೂಡ ಯಾವುದೇ ಮಾರ್ಗ ಕೂಡ ಇಲ್ಲ ಅಂತಕ್ಕಂಥದ್ದು. ಇದನ್ನು ಆ ವಿಮಾನ ಅಜ್ಜರೇ ಒಡೆದಕ್ಕೆಲ್ಲ ಒಂದು ಗವೇನ್ ಮಾಡಿಕೊಂಡು ತೊಳಗೆ ವಾಸವಾಗಿದ್ದಂಥ ಇತಿಹಾಸ ಇದು. ಸವದತ್ತಿ ತಾಲೂಕಿನ ರಟ್ರ ಮಣ್ತಲ್ಲಿರ್ತಕ್ಕಂಥ ಕ್ರಾಂತಿರಾಜ ಆಗಿರ್ತಕ್ಕಂಥ ಇತಿಹಾಸ ಈ ಒಂದು ಅಕ್ಷರದಲ್ಲಿ ಹಳೆಗಡದ ರೂಪದಲ್ಲಿದೆ. ಈ ಒಂದು ಸವದತ್ತಿ ತಾಲೂಕವನ್ನು ರಟ್ರ ಆಳ್ತಾ ಇದ್ರು ಅಂತಕ್ಕಂಥದ್ದು. ರಟ್ಟರ ಕ್ರಾಂತಿರಾಜ ಈ ಒಂದು ಈ ಭಾಗಕ್ಕೆ ಬಂದು ಸಂಪೂರ್ಣವಾಗಿರ್ತಕ್ಕಂಥ ದೇವಸ್ಥಾನವನ್ನು ಆ ರಟ್ಟರ ನಿರ್ಮಾಣ ಮಾಡಿರ್ತಕ್ಕಂಥ ಇತಿಹಾಸ ಕೂಡ ಇಲ್ಲಿದೆ. ಇದು ಹಳೆಗಡೆ ಇರೋದ್ರಿಂದ ನಮಗೆ ಹಳೆಗಡನ ಸ್ವಲ್ಪ ತಿಳ್ಕೊಂಡಿದ್ದೇವೆ. ಇದು ರಟ್ಟರ ಇತಿಹಾಸದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಹೇಳ್ತದೆ. ಅದರಪ್ಪ ಅಂದ್ರೆ ಇವೆಲ್ಲವೂ ಕೂಡ ಮೊಹಮ್ಮದ್ ಗಜ್ನಿ ಮತ್ತು ಮೊಹಮ್ಮದ್ ಗೋರಿ ಅವರ ಆಡಳಿತದಲ್ಲಿ ಕೆಲವು ಮೂರ್ತಿಗಳು ಜಮಗೊಂಡಿದ್ದಾವೆ. ಆ ಸಂಪೂರ್ಣವಾಗಿರ್ತಕ್ಕಂಥ ಇನ್ನೂ ಮಾಹಿತಿ ನಮಗೆ ಇನ್ನೇನು ಇರ್ಬೋದು. ಇಲ್ಲಿ ಇನ್ನೂ ಅನೇಕ ಕುರುಗಳು ಕೂಡ ಇಲ್ಲಿದ್ದಾವೆ. ಆದರೂ ಕೂಡ ಆ ಹಿಂದಿನ ಮುಸ್ಲಿಮರ ದಬ್ಬಾಳಿಕೆಯಿಂದ ಇವು ಕೂಡ ಸಂಪೂರ್ಣ ನಾಶ ಆಗಿದ್ದಾವೆ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಇದು ಇಲ್ಲೇ ಇತಿಹಾಸ ಕೂಡ ಇಲ್ಲಿದೆ. ಮೊಹಮ್ಮದ್ ಗಜ್ನಿ ಕೂಡ ಈ ದೇವಸ್ಥಾನಗಳ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು. ಇವುಗಳನ್ನ ಹೆಚ್ಚಾಗಿ ಮತ್ತೆ ಆಧುನೀಕರಣಗೊಳಿಸಿದ್ದೀವಿ. ಇಲ್ಲಿ ಕೂಡ ಈ ಕಲ್ಲುಗಳ ಮೇಲೆ ಆ ಹಿಂದಿನ ರಟ್ಟರ ಆಡಳಿತ ಮಾಡಿರ್ತಕ್ಕಂಥ ಇತಿಹಾಸ ಕೂಡ ಹಳೆಗಂಡ ರೂಪದಲ್ಲಿದೆ. ಆದರೆ ಆ ಅಕ್ಷರಗಳು ಸಂಪೂರ್ಣವಾಗಿ ಅಳಿಸಿದ್ರಿಂದ ನಾವು ಹಳೆಗಡವನ್ನು ಅದೇನಿದೆ ಅಂತಕ್ಕಂಥದ್ದನ್ನು ಓದಲಿಕ್ಕೆ ಆಗಿಲ್ಲ ಅಂತಕ್ಕಂಥದ್ದನ್ನು ಹೇಳ್ಬೋದು. ಸವದತ್ತಿ ತಾಲೂಕಿನ ಆರಾಧ್ಯ ದೇವರಾಗಿರ್ತಕ್ಕಂಥ ಯಲ್ಲಮ್ಮನ ಸಹೋದರ ಶ್ರೀ ಸಿದ್ದಪ್ಪ ಅಂತಕ್ಕಂಥ ಇತಿಹಾಸ. ಆ ಯಲ್ಲಮ್ಮ ಅಲ್ಲಿ ಸವದತ್ತಿಯಲ್ಲಿ ಹೋಗಿ ನಡೆದಿದ್ದಾರೆ. ಇಲ್ಲಿ ಶ್ರೀ ಸಿದ್ದೇಶ್ವರ ಅಂತಕ್ಕಂಥವರು ಈ ಗ್ರಾಮದಲ್ಲಿ ತಪೋವನಗೈದು ಇಲ್ಲಿ ಐಕ್ಯದ ಇತಿಹಾಸ ಇದೆ. ಯಲ್ಲಮ್ಮ ಇತಿಹಾಸ ಖಂಡಿತವಾಗಿರ್ತಕ್ಕಂಥ ಸವದತ್ತಿಯಲ್ಲಿ ನಾವು ಚಿತ್ರಪಟ ಹೇಳಿದರೆ ಇದೇ ಅವರ ಬದಲಾಗಿರ್ತಕ್ಕಂಥ ಅವರ ಅಣ್ಣನಾಗಿರ್ತಕ್ಕಂಥ ಶ್ರೀ ಸಿದ್ದೇಶ್ವರ ಈ ಒಂದು ಗವೆಯಲ್ಲಿ ತಪೋವನಗೈದು ಇಲ್ಲಿ ಐಕ್ಯ ಅಂತಕ್ಕಂಥ ಇತಿಹಾಸ ಇದೆ. ಈ ಒಂದು ದೇವಸ್ಥಾನ ಪ್ರಸಿದ್ಧವಾಗಿದೆ. ನಾವೇನಾದರೂ ಕೇಳಬೇಕಂತಂದರೆ ಆ ದೇವರ ಫಲವನ್ನು ಕೊಟ್ಟರೆ ಮಾತ್ರ ಯಶಸ್ವಿ, ಫಲ ಕೊಡದೇ ಇದ್ದರೆ ಅನ್ಯಶಸ್ವಿ ಅಂತಕ್ಕಂಥದ್ದು. ಈ ಒಂದು ದೇವಸ್ಥಾನದ ಮೂಲಕ ಸೋಮವಾರ ಮತ್ತು ಗುರುವಾರ ಕವಲಗಳನ್ನು ಹೇಳ್ತಾರೆ. ಆ ದೇವರ ಮೂಲಕ ಕವಲಗಳು ಹೇಳ್ತಾರೆ. ಆ ದೇವರ ಮತ್ತು ಎಡಬಲ ಅಂತಕ್ಕಂಥ ಹೇಳ್ತಾರೆ. ಅದನ್ನು ನಿಮ್ಗೆ ಏನಾದ ಒಳ್ಳೇದಾಗಬೇಕಂತಂದ್ರೆ ಆ ದೇವರ ಕವಲನ್ನು ಕೇಳಿದಾಗ ಯಶಸ್ವಿ ಖಂಡಿತ ಕಾಣ್ತದೆ. ಇದು ರಟ್ಟರ ಕಾಲದಲ್ಲಿರ್ತಕ್ಕಂಥ ಒಂದು ಶಿವಲಿಂಗ ದೇವಸ್ಥಾನ ಅಂತಕ್ಕಂಥದ್ದು ಹೇಳ್ಬೋದು. ಈ ದೇವರ ಹೆಸರು ಶ್ರೀ ಸಿದ್ದೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಇವರು ಶ್ರೀ ಯಲ್ಲಮ್ಮನ ಸಹೋದರ ಅಂತಕ್ಕಂಥ ಇತಿಹಾಸ ನಮ್ಮಲ್ಲಿದೆ.